ಸರ್ ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? KN ಶ್ರೀನಿವಾಸ್ ಅಂತ. ಯಾವ ಊರು ಬರುತ್ತೆ ಸರ್? ಹೊಲಗೇರಿನಲ್ಲಿ ಗುಡಿಪಲ್ಲಿ ಪಂಚಾಯಿತಿ ಬೈರ್ಕುರ ಬೇಗ. ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಾಯಿದ್ದೀರಾ ಸರ್? ಸುಮಾರು ನಾನು 25 ವರ್ಷದಿಂದ ಮಾಡ್ತಾ ಇದ್ದೀನಿ. ಏನೇನು ಬೆಳೆ ಮಾಡ್ತೀರಾ? ಟೊಮೊಟೊ, ಬೀನ್ಸು, ಹಾಂ ಹಾಂ ಆಲೂಗಡ್ಡೆ, ಓಕೆ. ಎಲ್ಲ ತರಕಾರಿ ಐಟಮ್ ಎಲ್ಲ ಬೆಳಿತೀವಿ. ಬೇರೆ ಹೂವು ಬೆಳೆ ಮಾಡಲ್ವಾ? ಅದು ರೇರು. ಸ್ವಲ್ಪ ಚೆಂಡು ಮಲ್ಲಿಗೆ ಮಾಡ್ತಾ ಇದ್ದೆ ಮೊದಲು. ಹ್ಞೂ. ಈಗ ಅದು ನಿಲ್ಲಿಸಿ ಇದು ತರಕಾರಿದು ಮಾತ್ರ ಮಾಡ್ತಾ ಇದ್ದೆ. ಟೊಮೆಟೊನ ಜಾಸ್ತಿ ಮಾಡ್ತಾಯಿದ್ದೀರಾ, ರೀಸನ್ ತಿಳ್ಕೊಬೋದಾ? ತಿಳ್ಕೊಬೋದು. ಕಾರಣ ಏನಂದರೆ ಎಲ್ಲ ಬೆಳೆಗಳು ತರಕಾರಿ ಬೆಳೆಗಳು ಮಾಡಿದ್ರೇನು ಕೈಗೆ ಸಿಗುವುದು. ರೈತ ಏನಾದರೂ ಸ್ವಲ್ಪ ಇದಾಗಬೇಕು, ಡೆವಲಪ್ಮೆಂಟ್ ಆಗಬೇಕು ಅಂದರೆ ಟೊಮಾಟೊ ಬಿಟ್ಟರೆ ಯಾವುದರಲ್ಲೂ ಮೇಲಕ್ಕೆ ಬರೋಕ್ಕಾಗಲ್ಲ. ಓಕೆ. ಇದು ಲಾಟ್ರಿ ಥರ. ಹಾಂ ಹಾಂ ಟೈಮ್ ಚೆನ್ನಾಗಿದ್ದು ಬೆಲೆ ಚೆನ್ನಾಗಿ ಬಂದರೆ, ರೇಟ್ಗಳು ಸಿಕ್ಕರೆ ಓಕೆ ಒಂದು 10,000 20,000 ನೋಡ್ಬೋದು. ಓಕೆ. ಈ ತರಕಾರಿಯಲ್ಲಿ ಒಂದು 2,000 ನೋಡಬೇಕು ಅಂದ್ರೆ ತುಂಬ ಕಷ್ಟ ಇದೆ. ಆ ಬೀನ್ಸು ಐಟಮ್ ಇದೆಲ್ಲ ಮಾಡಿದ್ರೇನು 30-20 ಹೋದ್ರೇನು, ಎಷ್ಟು ಕ್ವಿಂಟಾಲು ಬೆಳೆದ್ರೇನು ಅದು ಲಕ್ಷ ರೂಪಾಯಿ ನೋಡೋಕ್ಕೆ ತುಂಬ ಕಷ್ಟ ಆಗತ್ತೆ. ಓಕೆ. ಇಂಥ ಟೈಮ್ನಲ್ಲಿ ಟೊಮಾಟೊ ಸೀಸನ್ನಲ್ಲಿ ಬೆಳೆದ್ರೆ ಓಕೆ, ಯಾವುದಾದ್ರೂ ಒಂದು ಟೈಮ್ ನಮ್ದು ಚೆನ್ನಾಗಿದ್ದರೆ ಪರವಾಗಿಲ್ಲ, ಲಕ್ಷಗಳು ನೋಡ್ಬೋದು. ಎಲ್ಲ ಕಡೆನೂ ಕೋಲಾರ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ಹೋದ್ರೂ ಟೊಮೆಟೊ ಅಂತ ಹೋಗ್ತಿದ್ದಾರೆ. ಆ ಮಾರ್ಕೆಟ್ಗೆ ಸರಕು ಜಾಸ್ತಿ ಬಂದರೆ ರೇಟ್ ಕತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಮಾರ್ಕೆಟ್ಗೂ ಎಲ್ಲ ಬೆಲೆಗಳು ಚೆನ್ನಾಗಿ ಫಸಲು ಬಂದರೆ ಓಕೆ, ರೇಟ್ಗಳು ಕಮ್ಮಿ ಆಗುತ್ತೆ. ಅದು ಕಮ್ಮಿ ಆದ್ರೂ ಆ ಬೆಲೆ ಚೆನ್ನಾಗಿರತ್ತೆ. ಓಕೆ. ಆವಾಗನೂ ಅಡ್ಜಸ್ಟ್ ಆಗತ್ತೆ. ಏನು 150-200 ರೂಪಾಯಿ 300 ರೂಪಾಯಿ ಹೋದ್ರೂ ಬಾಕ್ಸ್ಗಳು ಜಾಸ್ತಿ ಆಗ್ತದೆ, ಬೆಲೆ ಚೆನ್ನಾಗಿ ಬಂದಿದ್ರೆ. ಓಕೆ. ಇಂಥ ವೈರಸ್ಗಳು ಈ ಸೀಸನ್ಗೆ, ಬೇಸಿಗೆ ಕಾಲ ಅಂದರೆ ಈ ಮಾರ್ಚಿಂದ ಹಿಡಿದು ಜೂನ್ ಜುಲೈ ತನಕ ಓಕೆ, ಬೆಳೆಗಳ ಮಾಡೋದು ಕಷ್ಟ ಆಗತ್ತೆ. ವೈರಸ್ ಅಟ್ಯಾಕ್ ಇದೆ ಕೋಲಾರ ಡಿಸ್ಟಿಕಲ್ಲಿ. ಓಕೆ. ಆದ್ದರಿಂದ ಕ್ರಾಪ್ ಕಮ್ಮಿ ಆಗತ್ತೆ, ರೇಟ್ ಜಾಸ್ತಿ ಆಗತ್ತೆ. ತುಂಬ ಈ ವೈರಸ್ ಬಂದರೆ ಪಾಪ ರೈತರಿಗೆ ಲಾಸ್ ಆಗತ್ತೆ, ಅವ್ರು ಹಾಕಿರೋ ಬಂಡವಾಳನೂ ಬರಲ್ಲ. ಓಕೆ. ಇಂಥ ಸಂದರ್ಭಗಳು ಮತ್ತು ಈ ಮಳೆದು ಅವಿ ಪ್ರಕೃತಿ ವಿಕೋಪಗಳಿಂದ ಆ ವಿಕೋಪದಿಂದನೂ ಸ್ವಲ್ಪ ಡ್ಯಾಮೇಜ್ ಆಗತ್ತೆ, ಕಷ್ಟ ಆಗುತ್ತೆ ರೈತರಿಗೆ. ಕಷ್ಟ ಆಗತ್ತೆ. ಓಕೆ. 1 ಎಕರೆ ಟೊಮಾಟೊ ಬೆಳಿಬೇಕು ಅಂದರೂ 2-3 ಲಕ್ಷ ಇರಲೇಬೇಕು. ಓಕೆ. ಅಂಥದ್ರಲ್ಲಿ ಆ ದುಡ್ಡು ಬರುವುದು ಕಷ್ಟ ಆಗತ್ತೆ. ಓಕೆ. ಏನೋ ನಮ್ಮ ಟೈಮ್ ಚೆನ್ನಾಗಿದ್ರೆ, ಮಳೆಗಳು ಸ್ವಲ್ಪ ಕಮ್ಮಿ ಆಗಿ ಬೆಲೆ ಚೆನ್ನಾಗಾದರೆ ಅದೃಷ್ಟ ಅಂತ ತಗೋಬೋದು. ಈ ವರ್ಷದಲ್ಲಿ ರೇಟ್ ಸಿಗುತ್ತಾ? ಲಾಸ್ಟ್ ಇಯರ್ ಹೋದಂಗೆ ರೇಟ್ಗಳು ಸಿಗುತ್ತಾ? ಹಿಂಗೆ ನಿಮ್ಮ ಅನುಭವದ ಪ್ರಕಾರ? ಸಿಗತ್ತೆ ಸರ್, ಹಾಂ, ಖಂಡಿತ ಸಿಗತ್ತೆ. ಈಗ ಜೂನಲ್ಲಿ 1,000 ರೂಪಾಯಿ ಆಗ್ತಾ ಇದೆ. ಓಕೆ. ಇವಾಗ ನಡೀತಿದೆ ಆ ರೇಟ್? ನಡೀತಾ ಇದೆ. ಇನ್ನು ಜುಲೈಗೆ ಓಕೆ, ಕಾಯಿನೂ ಕಮ್ಮಿ. ಎಲ್ಲ ತೋಟಗಳು ವೈರಸ್ಸೇ. ಓಕೆ. ಅಪ್ಪಿತಪ್ಪಿ ಯಾರೋ ಒಬ್ಬೊಬ್ಬರು ರೈತರು ಒಂದು 3/4 ಭಾಗ ಬೆಲೆ ತೆಗೆದಿರ್ಬೋದು. ಓಕೆ. ಅಂಥವ್ರಿಗೆ ಜುಲೈದಲ್ಲೇ ಖಂಡಿತವಾಗಿ 2,000 ರೂಪಾಯಿ ರೇಟ್ ನೋಡ್ತಾರೆ ಈ ವರ್ಷ. ಅಂದರೆ ಲಾಸ್ಟ್ ಇಯರ್ ಹೋದಂಗೆ ಈ ಸಲ ಈ ವರ್ಷದಲ್ಲೂ ಹೋಗುತ್ತೆ ಅಂತ ಹೇಳ್ತೀರಾ? ಇನ್ನು 15 ದಿವಸ ಹೋದ್ರೂ ಟೊಮಾಟೊ ಕಮ್ಮಿ ಆಗತ್ತೆ. ಓಕೆ. ಬಾಕ್ಸ್ಗಳೇ ಕಮ್ಮಿ ಆಗುತ್ತೆ ಮಾರ್ಕೆಟ್ಗೆ ಬರೋದು. ಓಕೆ. ಆದ್ದರಿಂದ ಬರ್ಬೋದು ಅಂತ ಒಂದು ನಂಬಿಕೆ ಇದೆ. ಓಕೆ. ವಾಡಿಕೆಯಲ್ಲಿ ನಾವು ಅನುಭವದಿಂದ ಹೇಳ್ತಾ ಇರೋದು. ಓಕೆ. ಇದು ವೆರೈಟಿ ಯಾವ ಸರ್? ಇದು ಸಾಹೋ ವೆರೈಟಿ. ಸಾಹೋ ನಾಟಿ ಮಾಡಿ ಎಷ್ಟು ತಿಂಗಳಾಗಿದೆ? ಇದು ನಾಟಿ ಮಾಡಿ 1.5 ತಿಂಗಳು, ಅಂದರೆ 45 ದಿವಸ ಆಗಿದೆ. ಓಕೆ. ನಾಟಿ ಮಾಡೋಕ್ಕೆ ಮುಂಚೆ ಏನೇನು ಯಾವ್ಯಾವ ಗೊಬ್ಬರ ಕೊಟ್ಟಿದ್ದೀರಾ ಮೂಲ ಗೊಬ್ಬರವಾಗಿ? ಮೂಲ ಗೊಬ್ಬರವಾಗಿ ನಾವು ಎಲ್ಲ ಕೋಳಿ ಗೊಬ್ಬರ ಕೊಟ್ಟಿದ್ದೀವಿ. ಓಕೆ. ಈ ತಿಪ್ಪೆ ಗೊಬ್ಬರ ಸ್ವಲ್ಪ ಕಮ್ಮಿ. ಓಕೆ. ಈ ಕೋಳಿ ಗೊಬ್ಬರ ಹತ್ತಿರ ಇರೋದ್ರಿಂದ ಕೋಳಿ ಫಾರ್ಮ್ಗಳಲ್ಲಿಂದ ತರಿಸಿ ಹಾಕಿದ್ದೀವಿ. ಓಕೆ. ಇದೇ ಕೋಳಿ ಗೊಬ್ಬರನೇ ಕಂಟಿನ್ಯೂ ಮಾಡಿದ್ರೂ ರೈತರಿಗೆ ತುಂಬ ತೊಂದರೆ ಆಗತ್ತೆ ಮುಂದಕ್ಕೆ. ವರ್ಷ ಬಿಟ್ಟು ವರ್ಷ ಏನಾದರೂ ಹಾಕ್ಕೊಂಡು ಮತ್ತೆ ಈ ನಾಟಿ ಗೊಬ್ಬರಗಳು, ಈ ಆರ್ಗ್ಯಾನಿಕ್ ಏನಾದರೂ ಹೋದ್ರೇ ಇದು ಬರಲ್ಲ ಅಂತ ಇದು ಈ ಥರ ಮಾಡ್ತಾ ಇರೋದು. ಬೇವಿನ ಹಿಂಡಿ ಏನು ಹಾಕಿಲ್ವಾ? ಬೇವಿನ ಹಿಂಡಿ ಹಾಕಿದ್ದೀನಿ, ಕಾಂಪ್ಲೆಕ್ಸ್ಗಳು ಕಾಂಪ್ಲೆಕ್ಸು ಹಾಕಿದ್ದೀವಿ. ಮತ್ತು ಲಘು ಪೋಷಕಾಂಶಗಳು ಐರನ್ ಜಿಂಕ್ ಬೋರಾನ್ ಗ್ರಾನ್ಯೂಲ್ಸ್ ಹಾಕಿದ್ರಾ? ಅಂಥದ್ದು ನಮಗೂ ತಿಳುವಳಿಕೆ ಇಲ್ಲ, ಆ ಗ್ರಾನ್ಯೂಲ್ಸು ಕೊಟ್ಟಿಲ್ಲ ನಾವು. ಓಕೆ. ಆ ಲಘು ಪೋಷಕಾಂಶಗಳು ಈ ಕಡೆ ಕಂಪ್ನಿಗಳು ಬರೋದು ಸ್ವಲ್ಪ ಅರಿವು ಮೂಡಿಸೋದು ಕಮ್ಮಿ. ಓಕೆ. ಆದ್ದರಿಂದ ಅಂಥದ್ದು ಏನು ಕೊಟ್ಟಿಲ್ಲ. ಓಕೆ ಸರ್. ನಾಟಿ ಮಾಡಿದ್ಮೇಲೆ
ಒಂದು ನೀವು ನಿಮ್ಮ ಗಮನಕ್ಕೆ ಬಂದಾಗೆ ಔಷಧಿಗಳು ರೋಗಗಳು ಕೀಟಗಳು ಏನೋ ತಿಳಿಸ್ಕೊಡ್ತೀರಾ? ಹ್ಞೂ, ನಾಟಿ ಮಾಡಿದ ಒಂದು 10-12 ದಿವಸದಲ್ಲಿ ಇದ್ಯಾವುದೋ ಇದು ಕೊಡ್ತಾ ಇದ್ದೀವಿ ಸರ್. ಗಿಡಕ್ಕೆ ನಾವು ಡ್ರೆಂಚಿಂಗ್ ಮಾಡ್ತಾ ಇದ್ದೀವಿ, ಓಕೆ ವಾಲ್ಯಂಪ್ಲೆಕ್ಸ್ ಅಂತ. ಓಕೆ ಅದಾದಮೇಲೆ ಮತ್ತೆ ಅದ್ಯಾವುದೋ ಉಮಿಕ್ ಆಸಿಡ್ಲು ಸ್ವಲ್ಪ ಡ್ರೆಂಚಿಂಗ್ ಮಾಡ್ತಾ ಇದ್ವಿ. ಓಕೆ ಈ ಥರ ಮಾಡ್ಕೊಂಡು ಬಂದ್ರೇನು ಒಂದು ತಿಂಗಳು, 1.5 ತಿಂಗಳ ತನಕ ಈ ಬೆಲೆ ಚೆನ್ನಾಗಿ ಬರುತ್ತೆ. ಓಕೆ ಮತ್ತು ನಾವು ಔಷಧಿಗಳು ಹೊಡಿತಾನೆ ಇರಬೇಕು. ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಆ ವೈರಸ್ಗಳು ಅಟ್ಯಾಕ್ ಆಗ್ತವೆ. ಓಕೆ ಇದನ್ನು ನೋಡಿಕೊಂಡು ನಾವು ತೋಟ ಡೈಲಿ ನಾವು ಬಂದು ಗಮನಿಸ್ತಾ ಇರಬೇಕು. ಗ್ರೀನೆಸ್ ಏನಾದರೂ ಕಮ್ಮಿ ಆಗತ್ತಾ, ಓಕೆ ಏನಾದರೂ ವೈರಸ್ ಅಟ್ಯಾಕ್ ಆಗಿದೆ, ಇದನ್ನು ನೋಡಿಕೊಂಡು ನಾವು ಮುನ್ನೆಚ್ಚರಿಕೆಯಿಂದ ಅದು ಅಡ್ವಾನ್ಸ್ ಡೋಸ್ ಕೊಡ್ತಾ ಇರಬೇಕು. ಸೊ ವೈರಸ್ ಹತೋಟಿಗೆ ನೀವು ತಗೊಂಡಂಥ ಕ್ರಮಗಳು ಮತ್ತು ಔಷಧಿಗಳು? ನಾವು ವೈರಸ್ ಹತೋಟಿಗೆ ನಾವು ಗಮ್ ಶೀಟ್ಗಳು ಹಾಕಬೇಕಾಗಿತ್ತು. ಓಕೆ ಗಮ್ ಶೀಟ್ಗಳು ಹಾಕಿಲ್ಲ. ಓಕೆ ಆದ್ದರಿಂದ ಈ ಔಷಧಿನೇ ಹೊಡಿತಾ ಇದ್ದೀವಿ. ಓಕೆ ಅಂದರೆ ಈ ಮಳೆ ಬಂದ ಮೇಲೆ ಸ್ವಲ್ಪ ವೈರಸ್ ಕಮ್ಮಿ ಆಯಿತು. ಅದಕ್ಕೆ ಮುಂಚೆ ಜಾಸ್ತಿ ಎಷ್ಟು ಏನು ಮಾಡಿದ್ರೂ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಓಕೆ ಈ ಮಳೆದಿಂದ ಸ್ವಲ್ಪ ಇದಾಗಿದೆ, ವೈರಸ್ ಕಮ್ಮಿ ಆಗಿದೆ. ಓಕೆ ಮಾರ್ಕೆಟಲ್ಲಿ ಎಲ್ಲೆಲ್ಲಿ ಕಳಿಸ್ರಿ ಸರ್? ನಾವು ಒಡ್ಡಲ್ಲಿ ಮಾರ್ಕೆಟ್ ಅಷ್ಟೇ, ನಮಗೆ ಇನ್ನು ಬೇರೆ ಮಾರ್ಕೆಟ್ ಕೋಲಾರ್ಗೆ ಆ ಥರ ಹೋಗೋಕ್ಕೆ ದೂರ. ಒಡ್ಡಲ್ಲಿಗೆ ನಾವು ಕಳಿಸ್ತಾ ಇದ್ದೀವಿ. ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋದರೆ ರೈತರು ತಾವು ಹಾಕಿರೋ ಬಂಡವಾಳ ಬರುತ್ತೆ ಸರ್? ಮಾರ್ಕೆಟಿಗೆ ಈಗ 1000 ರೂಪಾಯಿ ಹೋದ್ರೂ ಅವ್ರ ಬಂಡವಾಳ ಬರಲ್ಲ ಸರ್. 1000 ಮೇಲೆ ಏನಾದರೂ ಹೋದರೆ ಅವ್ರ ಬಂಡವಾಳ ಅವರು ಇಟ್ಟಿರೋ ಹೂಡಿಕೆ ಇದರಲ್ಲಿ ಸ್ವಲ್ಪ ಏನಾದರೂ ಉಳಿಬೋದು. 1 ಎಕರೆ ಟೊಮೆಟೊ ಬೆಳೆ ನಾಟಿ ಮಾಡೋಕ್ಕೆ ಎಷ್ಟು ಖರ್ಚು ಬರುತ್ತೆ ಸರ್? 1 ಎಕರೆ ಟೊಮಾಟೊ ಬೆಳೆ ತೆಗಿಬೇಕು ಅಂದರೆ ಕಡ್ಡಿ ಎಲ್ಲ ಅವ್ರದ್ದು ಸ್ವಂತ ಇದ್ರೇನು 3 ಲಕ್ಷ ಇರಲೇಬೇಕು ಸರ್. ಕಡ್ಡಿಗಳು ಇಲ್ಲೆಲ್ಲ ಸೇರಿ ಅದು ಜಾಸ್ತಿ ರೇಟ್ ಆಯಿತು. ಓಕೆ 3-4 ಲಕ್ಷನೇ ಆಗತ್ತೆ. ಮತ್ತು ನೀವು ಡ್ರಿಪ್ಪಲ್ಲಿ ನಾಟಿ ಮಾಡಿದ್ಮೇಲೆ ಯಾವ ಥರ ಡ್ರಿಪ್ ಗೊಬ್ಬರ ಕೊಟ್ಟಿದ್ದೀರಾ ಸರ್? ನಾಟಿ ಮಾಡಿದ ಮೇಲೆ ಒಂದು 25 ದಿವಸಕ್ಕೆ 94 ಕೊಟ್ಟಿದ್ದೀವಿ. ಓಕೆ ಮತ್ತು 40 ದಿವಸ ಮೇಲೆ 1261 ಕೊಡ್ತಾ ಇದ್ದೀವಿ. ಓಕೆ ಮತ್ತು 60 ದಿವಸದಿಂದ ಮೇಲೆ 13045 ಕೊಡ್ತಾ ಇದ್ದೀವಿ. ಓಕೆ ಅಷ್ಟು ಮಾತ್ರ ಸರ್. ಮತ್ತು ಕಾಯಿಗಳು ಏನಾದರೂ ಕಮ್ಮಿ ಅದೇ ಒಂದು 3-4 ಕಟಿಂಗ್ ಆದಮೇಲೆ ಓಕೆ 15 to 34 ಅಂತ ಅದು ಕೊಡ್ತಾ ಇದ್ದೀವಿ. ಅದು ಓಕೆ ಅಷ್ಟು ಮಾತ್ರ ಸರ್. ಬೆಲ್ಕಿದ್ರೆ ಸರಿ ಇತ್ತು.